ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಭಾಳ ದಿನ ಆದಮೇಲೆ ಒಂದು ಸಿಂಪಲ್ ಚಾಕ್ಲೇಟ್ ಸ್ಪಾಂಜ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟು, ಬೆಲ್ಲ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಕಾರ್ನ್ಫ್ಲವರ್, ಕೊಕೊ ಪೌಡರ್, ಎಣ್ಣೆ, ಮೊಸರು, ಹಾಲು ಮತ್ತು ಚಾಕ್ಲೇಟ್ ಎಸೆನ್ಸ್, ವಿನಿಗರ್, ಇನ್ಸ್ಟೆಂಟ್ ಕಾಫಿ ಪೌಡರ್, ಬಿಸಿನೀರು. ಈಗ ಏನು ಮಾಡೋದು ಅಂತ ಫಸ್ಟ್ ಸ್ಟೆಪ್ಪು ನೋಡಿ. ಫಸ್ಟ್ ಬೌಲಲ್ಲಿ ನಾನು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್. ನೀವು ಯಾವುದು ಇದೆಯೋ ಮನೇಲಿ ಅದನ್ನು ಯೂಸ್ ಮಾಡ್ಬೋದು, ಇನ್ಸ್ಟೆಂಟ್ ಇರಬೇಕಷ್ಟೇ. ಇದು ನಾನು 1 ಟೀ ಸ್ಪೂನಷ್ಟು ತೊಗೋತಾ ಇದ್ದೀನಿ. ಈಗ ಇದನ್ನು ಇವಾಗ ಆ ಬಿಸಿನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಡಿಕಾಕ್ಷನ್ ಥರ ರೆಡಿ ಮಾಡ್ಕೋಬೇಕು. ಫಸ್ಟ್ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ, ಸೊ ದಟ್ ಅದೊಂಚೂರು ಬಿಸಿನೀರಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ಇದೇ ನೀರಿಗೆ ಕೊಕೊ ಪೌಡ್ರನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ಲರಿ ಥರ, ಅಂದರೆ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಈ ಸ್ಟೆಪ್ಪು ಬಂದು ತುಂಬ ಇಂಪಾರ್ಟೆಂಟ್, ಎಕ್ಸ್ಪೆಷಲಿ ಚಾಕ್ಲೇಟ್ ಕೇಕಲ್ಲಿ. ಯಾಕೆ ಅಂದರೆ ಅದು ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿ ಸ್ಪಾಂಜಲ್ಲಿ ನಮಗೆ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಈ ಸ್ಟೆಪ್ಪನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಕೊಕೊ ಪೌಡ್ರನ್ನ ಹಾಗೆ ಡೈರೆಕ್ಟಾಗಿ ಹಾಕಿ ನಾವು ಮಿಕ್ಸ್ ಮಾಡ್ಬೋದು ಅಂತ ಆಗಲ್ಲ, ಮಾಡೋಕ್ಕೆ ಅದು ಚೆನ್ನಾಗಿ ಬರಲ್ಲ. ಇದನ್ನು ಖಂಡಿತ ಮಿಸ್ ಮಾಡ್ತೀರಾ, ಈ ಸ್ಟೆಪ್ ಮಾತ್ರ ಮಾಡಲೇಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಆಗುತ್ತೆ ಸ್ಲರಿ ಥರ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗ ಒಂದು ಬೌಲ್ ತೊಗೊಂಡು ಇದಕ್ಕೆ ವೆಟ್ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಹಾಕ್ಕೊಳ್ತೀನಿ. ಫಸ್ಟು ಮೊಸರು, ಇದು ಸೆಟ್ ಕರ್ಡ್, ಇದು ಪ್ಯಾಕೆಟ್ ಮೊಸರಲ್ಲ, ಸೆಟ್ ಕರ್ಡಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ಬೆಲ್ಲ. ಪ್ಯಾಕೆಟ್ ಮೊಸರು ಯಾಕೆ ಬೇಡ ಅಂದರೆ ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಪ್ರಿಫರ್ ಮಾಡಲ್ಲ ಅಷ್ಟೇ. ಅದರ್ವೈಸ್ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, 1 ಸಲ 2 ಸಲ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ, ಗಂಟಿಲ್ದಿರೋ ಥರ ನೋಡಿ. ಈಗ ಹಾಲು ಹಾಕೋತಾ ಇದ್ದೀನಿ. ಎಕ್ಸಾಕ್ಟ್ ಮೆಜರ್ಮೆಂಟ್ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಅದ್ರ ಪ್ರಕಾರನೇ ಫಾಲೋ ಮಾಡಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು, ಬೆಲ್ಲ ಫುಲ್ ಕರಗುತ್ತೆ ಇವಾಗ ಹಾಲು ಹಾಕಿದ ಕೂಡಲೇ. ನೆಕ್ಸ್ಟ್ ಈಗ ಎಣ್ಣೆ ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಈ ಚಾಕ್ಲೇಟ್ ಸಿರಪ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ವೆಟ್ ಇಂಗ್ರೀಡಿಯೆಂಟ್ಸ್ ಜೊತೆಗೇ ಹಾಕ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ. ಈಗ ಚಾಕ್ಲೇಟ್ ಎಸೆನ್ಸ್, ನಾನು ಈ ಚಾಕ್ಲೇಟ್ ಎಸೆನ್ಸ್ ಇದೆ ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದಿಲ್ಲ ಅಂದರೆ ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು. ಇದು 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಚಾಕ್ಲೇಟ್ ಎಸೆನ್ಸ್ ಹಾಕಿದ್ರೆ ಚಾಕ್ಲೇಟ್ ಸ್ಪಾಂಜ್ ಅಲ್ಲ, ಬೇಸಿಕ್ ಸ್ಪಾಂಜು, ಹಾಗಾಗಿ ಅದು ಎನ್ಹ್ಯಾನ್ಸ್ ಆಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಾಕ್ಲೇಟು. ಈಗ ನೆಕ್ಸ್ಟು ಇನ್ನೊಂದು ಬೌಲ್ ತೊಗೊಂಡು ಇದರಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಥರ ಒಂದು ಜಾಲ್ರ ಇಟ್ಟು ಅದಕ್ಕೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ, ಮತ್ತು ಕಾರ್ನ್ಫ್ಲವರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎಲ್ಲ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ನಾವು ಜರಡಿಗೆ ಹಿಡ್ಕೋಬೇಕು. ವೀಟ್ ಫ್ಲೋರ್ ಆಗಿರೋದ್ರಿಂದ ಈ ಸ್ಟೆಪ್ಪು ಬಹಳ ಅಂದರೆ ಭಾಳ ಇಂಪಾರ್ಟೆಂಟು. ಒಂದು ಸಲ ಸುಮ್ಮನೆ ಹೀಗೆ ಮಿಕ್ಸ್ ಮಾಡ್ಕೊಂಬಿಡೋಣ, ನೀಟಾಗಿ ಆವಾಗ ಮಿಕ್ಸ್ ಆಗುತ್ತೆ. ಈಗ ಇದು ರೆಡಿ ಇದೆ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದು ಮತ್ತು ಡ್ರೈ ಎರಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲಕ್ಕೆ ಹಾಕ್ಕೊಂಡ್ರೆ ತುಂಬ ಗಂಟಾಗುತ್ತೆ. ಸೊ ಇದು 2 ಬ್ಯಾಚಲ್ಲಿ ಹಾಕ್ಕೋಬೇಕಾಗತ್ತೆ ನಾವು. ಫಸ್ಟ್ ಒಂದು ಬ್ಯಾಚ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡೋ ಟೈಮ್ಗೆ ನಾನು ಓವನ್ನ ಪ್ರೀ ಹೀಟ್ ಮಾಡಿದ್ದೀನಿ. 160 ಡಿಗ್ರೀಸ್ಗೆ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿದ್ದೀನಿ. ಯಾಕೆಂದರೆ ಅದು ಬ್ಯಾಟರ್ ರೆಡಿ ಆದಮೇಲೆ ತುಂಬ ಹೊತ್ತು ಇಡಬಾರ್ದು, ಅದಕ್ಕೋಸ್ಕರ. ವೆಟ್ ಟು ಡ್ರೈ ಮಿಕ್ಸ್ ಮಾಡೋ ಟೈಮ್ಗೆ ಪ್ರೀ ಹೀಟ್ ಮಾಡ್ಕೊಂಬಿಟ್ರೆ ರೆಡಿ ಇರುತ್ತೆ ನಮಗೆ.
ಮಿಕ್ಸ್ ಮಾಡಿ ತಕ್ಷಣ ಬ್ಯಾಟರ್ನ ಟಿನ್ನಿಗೆ ಪೋರ್ ಮಾಡಿ ನಾವು ಬೇಕಿಂಗ್ಗೆ ಇಟ್ಬಿಡ್ಬೋದು. ನೋಡಿ ಗಂಟೆಲ್ಲ ಇಲ್ದಿರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರಾಗೂ ಇಲ್ಲ. ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಈಗ 6 ಇಂಚ್ ಟಿನ್ ತೊಗೊಂಡಿದ್ದೀನಿ. ನಾನು ಬಟರ್ ಪೇಪರು ಆಯಿಲ್ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಫಸ್ಟ್ ವೀಡಿಯೋಲಿ ತೋರಿಸಿದ್ದೀನಿ ಅದನ್ನು ಹೆಂಗೆ ಮಾಡೋದು ಅಂತ. ಈಗ ಒಂದು ಲಾಸ್ಟ್ ಸ್ಟೆಪ್ಪು ವಿನಿಗರ್ ಹಾಕ್ಕೋಬೇಕು. ಎಲ್ಲ ಎಂಡಿಂಗ್ ಪ್ರೋಸೆಸ್ಸಲ್ಲಿ ಲಾಸ್ಟಲ್ಲೇ ಹಾಕಬೇಕು ವಿನಿಗರು. ನಾನಿಲ್ಲಿ ಸಿಂಥೆಟಿಕ್ ವಿನಿಗರ್ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ 1 ಟೀ ಸ್ಪೂನ್ ಅಷ್ಟೇ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಒಂದು 6ರಿಂದ 7 ಸತಿ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ವಿನಿಗರ್ 1 ಟೀ ಸ್ಪೂನ್ ಕೂಡ ಹಾಕ್ಬೋದು, ಅಥವಾ ಅರ್ಧ ಟೀ ಸ್ಪೂನ್ ಹಾಕಿದ್ರೂ ಸಾಕಾಗುತ್ತೆ. ಇದು 1/2 kg ಸ್ಪಾಂಜ್ ಆಗುತ್ತೆ ಇದು. ಸೊ 1/2 ಟೀ ಸ್ಪೂನ್ ಹಾಕಿದ್ರೂ ಸಾಕು. ಬೈ ಚಾನ್ಸ್ ಜಾಸ್ತಿ ಬಿದ್ದರೂ ಏನು ತೊಂದರೆ ಇಲ್ಲ, ಏನು ಹಾಳಾಗಲ್ಲ. ನೋಡಿ ರೆಡಿ ಇದೆ. ಈಗ ಟಿನ್ನಿಗೆ ಹಾಕೊಂಬಿಡೋಣ. ನಾನೆಲ್ಲ ನಿಮಗೋಸ್ಕರ ಈಸಿಯಾಗಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ, ಹೆಲ್ತಿಯಾಗಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚೆನ್ನಾಗಿ ಟ್ಯಾಪ್ ಮಾಡಿ ಬೇಕ್ ಮಾಡೋಕ್ಕೆ ಹೋಗೋಣ ಬನ್ನಿ. ಈಗ 160ಲಿ ನಾನು ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ ಕನ್ವೆನ್ಷನ್ ಮೋಡಲ್ಲಿ. ಇನ್ನೊಂದು ಸಲ ಟ್ಯಾಪ್ ಮಾಡೋಣ, ಚೆನ್ನಾಗಿ ಬಬಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಆಮೇಲೆ ಓವನ್ ಒಳಗಿಟ್ಟು ಅದನ್ನು ನಾನೀಗ 30 ಮಿನಿಟ್ಸಿಗೆ ಫಸ್ಟ್ ನಾನು ಇಟ್ಟೆ. ಆಮೇಲೆ ನೋಡಿಕೊಂಡು 5-10 ನಿಮಿಷ ಹಿಂದೆ ಮುಂದೆ ಮಾಡ್ಕೋಬೋದು. ರೆಡಿ ಆದಮೇಲೆ ತೋರಿಸ್ತೀನಿ. ಓಕೆ, ನೋಡಿ ಆಗಿದೆ. ಈಗ ಫುಲ್ ಕೂಲ್ ಡೌನ್ ಆಗಿದೆ. ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ನಾವು ಚೆಕ್ ಮಾಡೋದು ಈ ಥರ. ನೋಡಿ ಏನು ಮೆತ್ಕೊಂಡಿಲ್ಲ ಅದಕ್ಕೆ. ಸೊ ಬೇಕಾಗಿದೆ. ಈಗ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಎಡ್ಜಸ್ನೆಲ್ಲನೂ. ಇದು ಫುಲ್ ಕೂಲ್ ಆದಮೇಲೆ ಈ ಸ್ಟೆಪ್ಪನ್ನು ಮಾಡಬೇಕು, ಇಲ್ಲಾಂದರೆ ಪುಡಿ ಪುಡಿ ಆಗೋಗುತ್ತೆ. ಈಗ ಡಿಮೋಲ್ಡ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಲ್ಲ. ಮೈದಾ ಹಿಟ್ಟಲ್ಲಿ ಮಾಡಿರೋದು ಅಂತ ಅಂದ್ಕೋಬೇಕು. ಆ್ಯಕ್ಚುಲಿ ನಾವು ಗೋಧಿ ಹಿಟ್ಟು ಬಳಸಿದ್ದೀವಿ. ಈಗ ಇದಕ್ಕೆ ಫ್ರಾಸ್ಟಿಂಗ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಫ್ರಾಸ್ಟಿಂಗ್ ಮಾಡೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಮೇಲ್ಗಡೆ ಲೇಯರ್ನ ಕಟ್ ಮಾಡಬೇಕು. ಈ ಥರ ನಮ್ಗೆ ನೀಟಾಗಿ ಫಿನಿಶಿಂಗ್ ಬಂದಾಗ ನಮಗೆ ವೇಸ್ಟೇಜ್ ಜಾಸ್ತಿ ಬರಲ್ಲ ಮೇಲೆ. ಸೊ ಒಂದು ಥಿನ್ ಲೇಯರ್, ಜಸ್ಟ್ ಆ ಲೆವೆಲ್ಲಿಂಗ್ ಬರೋಕ್ಕಷ್ಟೆ ಥಿನ್ ಲೇಯರ್ ಕಟ್ ಮಾಡಿ ಅದನ್ನು ತೆಗೆದುಬಿಡ್ಬೋದು. ಇವಾಗ ಈ ಬೌಲ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ 15 ಮಿನಿಟ್ಸು. ನೋಡಿ ಇದು ಟ್ರಾಪಿಲೈಟ್ ಅಂತ. ಇದು ವಿಪ್ಪಿಂಗ್ ಕ್ರೀಮಿಗೆ ಮಾತ್ರ ಯೂಸ್ ಮಾಡುವಂಥ ಬ್ರ್ಯಾಂಡು. ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಏನೂ ಆ್ಯಡ್ ಮಾಡೋಷ್ಟಿರಲ್ಲ, ಶುಗರ್ ಆಗಲಿ ಇದಾಗಲಿ ಏನೂ. ಅದು ಚಿಲ್ಲಾಗಿರಬೇಕು. ಅದೊಂದು ಅಪ್ರಾಕ್ಸಿಮೇಟಾಗಿ ಒಂದು 100 ml ಅಷ್ಟು ತೊಗೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ನೋಡಿ ಈ ಥರ ಒಂದು ಯೂಸ್ ಮಾಡದಿರೋ ಟಿನ್ನಲ್ಲಿ ನಾನು ನೀರು ತುಂಬಿಸಿ ಐಸ್ ಮಾಡಿ ಇಟ್ಕೊಂಡಿದ್ದೆ. ಅದು ಐಸ್ ಬಾತ್ ಅಂತ ಹೇಳ್ತಾರೆ. ಅದ್ರ ಒಳಗಡೆ ನಾವು ಈ ಥರ ಕ್ರೀಮ್ ಇಟ್ಕೊಂಡು ಬೀಟ್ ಮಾಡಿದ್ರೆ ಬೇಗ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಫಿಲಿಪ್ಸ್ದು. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬೀಟರ್, ಎಲೆಕ್ಟ್ರಿಕ್ ಬೀಟರ್ ಎಲ್ಲ ಸಿಗುತ್ತೆ ನಾರ್ಮಲ್ ಎಲೆಕ್ಟ್ರಿಕಲ್ ಶಾಪ್ಸಲ್ಲಿ. ಇಲ್ಲ ಇದ್ರದ್ದು ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಈ ಕೆಳಗಡೆ ನಾವು ಐಸ್ ಇಟ್ಕೊಂಡು ನಾವು ಮಾಡ್ತಾ ಇರೋದ್ರಿಂದ ತುಂಬ ಬೇಗ ನಮಗೆ ಅದು ಕ್ರೀಮ್ ಫಾರ್ಮ್ ಆಗುತ್ತೆ. ನೋಡಿ ಗೊತ್ತಾಗ್ತಿದೆಯಾ? ಆವಾಗಲೇ ಸ್ವಲ್ಪ ಲಿಕ್ವಿಡಿ ಇತ್ತು, ಈಗ ಒಂಚೂರು ಫ್ಲಫಿ ಆಗಿದೆ. ನನಗೆ ಓವರಾಲ್ ಇದು ನನಗೆ 12 ಮಿನಿಟ್ಸ್ ಆಯಿತು ಬೀಟ್ ಮಾಡೋಕ್ಕೆ. ಯಾಕೆ ನಂದು 350 ವಾಟ್ಸು. ಇನ್ನು ಅದು ವಾಟ್ಸ್ ಜಾಸ್ತಿ ಇದ್ದರೆ ಇನ್ನು ಬೇಗ ಆಗುತ್ತೆ. ಇದು ನಮಗೆ ಸ್ಟಿಫ್ ಪೀಕ್ಸ್ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಬೀಟ್ ಮಾಡಬೇಕಾಗತ್ತೆ. ನಿಧಾನಕ್ಕೆ ನಾನು 1, 2, 3 ಲೆವೆಲ್ನ ಒಂದು 5-5 ನಿಮಿಷ ಬಿಟ್ಟು ಸ್ಪೀಡನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ ಫೈನಲಿ 5ಗೆ ಬರೋಷ್ಟಕ್ಕೆ
12 ಮಿನಿಟ್ಸ್ ಆದಮೇಲೆ ನಂಗೆ ಇಷ್ಟು ಗಟ್ಟಿ ಆಯಿತು. ತುಂಬ ಗಟ್ಟಿ ಆದರೆ ಏನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. 2 ನಿಮಿಷ ಐಸಿಂದ ಆಚೆ ಇಟ್ಟರೆ ಫುಲ್ ನಾರ್ಮಲ್ ಸ್ಟೇಟಿಗೆ ಬಂದುಬಿಡುತ್ತೆ ಅದು. ಈಗ ಆಗಿದೆ. ಇದೀಗ ಇಷ್ಟು ಕನ್ಸಿಸ್ಟೆನ್ಸಿ ಬೇಕು ನಮಗೆ, ಇಲ್ಲಾಂದರೆ ಕ್ರೀಮ್ ನೀಟಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಸ್ಮೂತಾಗಿದೆ, ಗೊತ್ತಾಗ್ತಿದೆ ಅಲ್ಲ. ನಾನು ಇದಕ್ಕೇನು ಶುಗರ್ ಏನೂ ಆ್ಯಡ್ ಮಾಡಿಲ್ಲ. ಈ ಥರ ಬೀಳಬಾರ್ದು ಅದು. ನೋಡಿ ಅಷ್ಟು ಗಟ್ಟಿ ಇರಬೇಕು. ಇವಾಗ ರೆಡಿ ಇದೆ. ಇದನ್ನು ಐಸ್ ಬಾತ್ ಕೆಲಸ ಆಯ್ತು. ಈಗ ಇದನ್ನು ನಾನು ಒಳಗೆ ಇಟ್ಬಿಡ್ತೀನಿ ಮತ್ತೆ ಫ್ರೀಝರ್ಗೆ. ಇದು ಟರ್ನಿಂಗ್ ಟೇಬಲ್ಲು ಇದೆ, ನನ್ನ ಹತ್ರ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ತೊಂದರೆ ಇಲ್ಲ, ಟೇಬಲ್ ಮೇಲೆ ಇಟ್ಕೋಬೋದು. ಒಂದು ನ್ಯಾಪ್ಕಿನ್ ಹಾಕ್ಕೊಂಡು ಅದ್ರ ಮೇಲೆ ನಾನು ಕೇಕ್ ಬೋರ್ಡ್ ಇಟ್ಕೊಂಡಿದ್ದೀನಿ. ಇವಾಗ ಕೇಕನ್ನು ಫಸ್ಟು ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಅದನ್ನು ಮಾಡ್ಕೊಂಬಿಡೋಣ. ಇದು ಒಂದು ಈಸಿ ಮೆಥಡ್, ಒಂದು ಟಿಪ್ಪು ತೋರಿಸ್ತೀನಿ ನಾನು. ಫಸ್ಟು ನೀಟಾಗಿ ಎಡ್ಜಸ್ ಮಾತ್ರ ನೀಟಾಗಿ ಮಾರ್ಕ್ ಥರ ಹಾಕ್ಕೊಂಬಿಡಿ. ಫುಲ್ ಕಟ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಆ ಥರ ಮುಗಿಸಿದ್ದಾದಮೇಲೆ ನಾರ್ಮಲ್ಲು ಇದು ಬಟ್ಟೆ ದಾರ ಇರುತ್ತೆ ಗೊತ್ತಾ, ಬಟ್ಟೆ ಹೊಲಿತೀವಲ್ಲ ದಾರ, ಸ್ಟಿಚಿಂಗ್ ಥ್ರೆಡ್ ಇರುತ್ತಲ್ಲ, ಈ ಥರದ್ದು ರೀಲ್ ಥ್ರೆಡ್ಡು, ಅದನ್ನು ತೊಗೊಳ್ಳಿ. ನೋಡಿ ಆ ಮಾರ್ಕ್ ಇದೆಯಲ್ಲ, ಆ ಮಾರ್ಕು ಫಸ್ಟ್ ಹಾಕ್ಕೊಂಡಿದ್ದಾದ್ಮೇಲಿಂದ ದಾರನ ಒಂದು ಸ್ವಲ್ಪ ಅಷ್ಟುದ್ದ ತೊಗೊಂಡು ಮಾರ್ಕ್ ಎಲ್ಲಿದೆಯೋ ಅಲ್ಲಿ ಕರೆಕ್ಟಾಗಿ ಅದನ್ನು ಹಾಕ್ಕೊಂಡು ಕ್ರಾಸ್ ಮಾಡ್ಕೊಳ್ಳಿ. ದಾರನ ಕ್ರಾಸ್ ಮಾಡ್ಕೋಬೇಕು. ಕ್ರಾಸ್ ಮಾಡಿಕೊಂಡು 2 ಕಾರ್ನರ್ಸಿಂದ ಅದನ್ನು ಎಳೆದು ಬಿಡಬೇಕು. ಎಳೆದ್ರೆ ಆವಾಗ ದಾರ ಅದು ಆಚೆ ಬಂದುಬಿಡುತ್ತೆ ನೀಟಾಗಿ. ಈಗ ಅದು ಕಟ್ಟಾಗಿದೆ. ಎಷ್ಟು ನೀಟಾಗಿ ಕಟ್ಟಾಗಿದೆ ನಾನು ತೋರಿಸ್ತೀನಿ ನೋಡಿ. ಕಾಣ್ತಿದೆಯಾ? ಒಂದು ಚೂರು ಕ್ರಮ್ಸ್ ಬಂದಿಲ್ಲ ನೋಡಿ, ಅಷ್ಟು ನೀಟಾಗಿ ಕಟ್ಟಾಗಿದೆ. ಒಂದೇ ಲೆವೆಲಲ್ಲಿ ಬರುತ್ತೆ. ಅದೇ ನಾವು ಚಾಕುಲ್ ಕಟ್ ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ, ಒಂಚೂರು ಅನ್ಇವನಾಗಿ ಬಂದುಬಿಡುತ್ತೆ. ಅದಕ್ಕೆ ಈ ಮೆಥಡ್ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ಒಂದೇ ಲೆವೆಲ್ ಫ್ಲ್ಯಾಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಸೆಕೆಂಡ್ ಲೇಯರು ಹಾಗೆ ಮಾಡ್ತಾಯಿದ್ದೀನಿ. ಜಸ್ಟ್ ಮಾರ್ಕ್ ಹಾಕ್ಕೊಂಡು ದಾರದಲ್ಲೇ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಇದು ಲಾಸ್ಟ್ ಲೇಯರು. ಈಗ ಕೇಕ್ ಬೋರ್ಡ್ ಮೇಲೆ ಅದನ್ನು ಅಲೈನ್ ಮಾಡಬೇಕು. ಸೊ ಚೂರು ಕ್ರೀಮ್ ಅದನ್ನು ಕೆಳಗಡೆ ಅಪ್ಲೈ ಮಾಡಿ, ಅದು ಮೂವ್ ಆಗಬಾರ್ದು ಅಂತಷ್ಟೇ, ಬೇಸ್ ಒಂಚೂರು. ಈ ಫಸ್ಟ್ ಲೇಯರ್ ಇರುತ್ತಲ್ಲ ಅದನ್ನು ಇವಾಗ ಅದರ ಮೇಲೆ ಹಾಕ್ಕೊಳ್ಳೋಣ. ಮತ್ತು ಇದನ್ನು ಶುಗರ್ ಸಿರಪ್ಪಲ್ಲಿ ಸೋಕ್ ಮಾಡಬೇಕು. ನಾನು ಬ್ರೌನ್ ಶುಗರ್ ಯೂಸ್ ಮಾಡೋದು, ಹಾಗಾಗಿ ಕಲರ್ ಸ್ವಲ್ಪ ಅದು ಹಾಗಿದೆ. ನೀಟಾಗಿ ಎಲ್ಲ ಕಡೆ ಸೋಕ್ ಮಾಡ್ಕೊಳ್ಳಿ ಅದನ್ನು ಶುಗರ್ ಸಿರಪ್ಪಲ್ಲಿ. ಈಗ ಕ್ರೀಮನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇವನ್ನಾಗಿ ಥಿನ್ ಲೇಯರಲ್ಲಿ ನಾನು ಜಾಸ್ತಿ ಕ್ರೀಮ್ ಹಾಕಲ್ಲ, ಯೂಶ್ವಲಿ ಥಿನ್ ಲೇಯರ್ ಹಾಕ್ತೀನಿ. ಜಸ್ಟ್ ಅದೊಂಚೂರು ಫ್ಲೇವರ್ ಇರಬೇಕು ಅಂತಷ್ಟೇ. ನಿಮಗೆ ತಿಕ್ಕಾಗಿ ಬೇಕಾ ನೀವು ತಿಕ್ಕಾಗೂ ಅಪ್ಲೈ ಮಾಡ್ಕೋಬೋದು. ಈಗ ಇದು ಪ್ಲೈನ್ ಕ್ರೀಮ್ ಬಿಡೋ ಬದಲು ನಾನು ಅದಕ್ಕೆ ಒಂಚೂರು ಚಾಕೋ ಚಿಪ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮಧ್ಯದಲ್ಲಿ ಅದನ್ನು ಚಾಕ್ಲೇಟ್ ಸಿರಪ್ಪು, ಚಾಕ್ಲೇಟ್ ಗನಾಚ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಕೊಳ್ಳೋಣ. ಅದಕ್ಕೂ ಸೇಮ್ ಶುಗರ್ ಸಿರಪ್ಪನ್ನು ಫಸ್ಟು ಸೋಕ್ ಮಾಡಬೇಕು. ಆಮೇಲಿಂದ ಕ್ರೀಮನ್ನು ಅಪ್ಲೈ ಮಾಡಬೇಕು. ನೀಟಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ ಅದನ್ನು. ಇವಾಗ 2 ಲೇಯರ್ ಆದಮೇಲಿಂದ ಫಸ್ಟು ಸೈಡಲ್ಲಿ ಅದನ್ನು ಫಿನಿಷ್ ಮಾಡ್ಕೊಂಬಿಡೋಣ. ಫಸ್ಟ್ ಯಾವಾಗಲೂ ಸೈಡಿಂದ ಫಿನಿಷ್ ಮಾಡ್ಕೊಳ್ತಾ ಬಂದರೆ ಕೇಕ್ ಫ್ರೋಸ್ಟಿಂಗ್ ಮಾಡುವಾಗ ತುಂಬ ನೀಟಾಗಿ ಶಾರ್ಪ್ ಎಡ್ಜಸ್ ಬರುತ್ತೆ. ಇದು ಕೂಡ ಒಂದು ಟಿಪ್ಪು ನಿಮಗೆ. ಯಾವಾಗಲೂ ಅಷ್ಟೇ ಕೇಕ್ ಫ್ರೋಸ್ಟಿಂಗ್ ಮಾಡುವಾಗ ಆದಷ್ಟು ಸೈಡಿಂದನೇ ಬರಬೇಕು ನಾವು ಫಿನಿಶಿಂಗ್ ಮಾಡ್ತಾ. ಈ ಸೆಕೆಂಡ್ ಲೇಯರ್ಗೂ ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ತೀನಿ ನಾನು. ನೀವು ಚೆರೀಸ್ ಹಾಕೋಬೋದು, ಟೂಟಿ ಫ್ರೂಟಿ ಹಾಕೋಬೋದು, ಅಥವಾ ಸ್ಕ್ವ್ಯಾಶ್ಗಳು ಸಿಗುತ್ತೆ, ಫ್ರೂಟ್ ಸ್ಕ್ವ್ಯಾಷಸ್ಸು, ಅದನ್ನು ಕೂಡ ಹಾಕೋಬೋದು. ಈಗ ಲಾಸ್ಟ್ ಲೇಯರ್ ಹಾಕಿ ಇದನ್ನೇ ನಾನು ಸೋಕ್ ಮಾಡಲ್ಲ, ಬಿಕಾಸ್ ನಾನು ಫ್ರೋಸ್ಟಿಂಗ್ ಮಾಡಬೇಕಲ್ಲ,
ಅದಕ್ಕೋಸ್ಕರ ಅದ್ರ ಮೇಲೆ ನಾನು ಶುಗರ್ ಸಿರಪ್ ಹಾಕಕ್ಕೆ ಹೋಗಲ್ಲ. ಈಗ ಫಸ್ಟು ಸೈಡಲ್ಲಿ ಫಿನಿಷ್ ಮಾಡಿಬಿಡ್ತೀನಿ. ನೀಟಾಗಿ ಕ್ರೀಮ್ ಅಪ್ಲೈ ಮಾಡಿಕೊಂಡು ಒಂದೇ ಲೆವೆಲ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಫಸ್ಟು ತಿಕ್ಕಾಗೆ ಹಚ್ಚಿರ್ತೀನಿ. ಆಮೇಲೆ ಅದನ್ನು ಒಂದು ಪ್ಲೇಟ್ ತೊಗೊಂಡು ಅದು ನೀಟಾಗಿ ಕಾರ್ಡು ಆ ಥರ ಇರುತ್ತಲ್ಲ, ಅದನ್ನು ತೊಗೊಂಡು ನೀಟಾಗಿ ಲೆವೆಲಾಗಿ ಅದನ್ನು ಟರ್ನ್ ಮಾಡ್ತಾ ಮಾಡ್ತಾ ಎಕ್ಸಸ್ ಇರೋದನ್ನೆಲ್ಲ ತೆಗಿಬೇಕಾಗತ್ತೆ. ಟಾಪ್ ಲೇಯರಲ್ಲಿ ನೀಟಾಗಿ ಎಲ್ಲ ಕಡೆ ಇವನ್ನಾಗಿ ಕ್ರೀಮ್ ಹಾಕ್ಕೊಂಡು ಫಸ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬೋಣ. ಸ್ವಲ್ಪ ಅನ್ಇವನ್ ಇರುತ್ತೆ, ಆಮೇಲೆ ಅದನ್ನು ಸ್ಕ್ರೇಪ್ ಮಾಡಿ ತೆಗಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ, ಆಮೇಲೆ ತೆಕ್ಕೊಳ್ಳೋಣ ನೀಟಾಗಿ. ಎಲ್ಲ ಕಡೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿರಬೇಕು. ಅವಾಗ ನಾವೇನಾದ್ರು ಸ್ಕ್ರೇಪರ್ ಡಿಸೈನ್ಸ್ ಬರುತ್ತೆ, ಸ್ಕ್ರೇಪರ್ ಅಂತ ಸಿಗುತ್ತೆ, ಟೂಲ್, ಒಂದು ಬೇಕಿಂಗ್ ಟೂಲು, ಅದರದ್ದು ಡಿಸೈನ್ಸ್ ಬರುತ್ತೆ, ಆ ಡಿಸೈನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲ ಸ್ಕ್ರೇಪರ್ದೇ ಫ್ಲ್ಯಾಟ್ ಆಗಿದೆ ವಿತೌಟ್ ಎನಿ ಡಿಸೈನು, ಅದನ್ನು ಯೂಸ್ ಮಾಡಿ ಲೆವೆಲ್ ಮಾಡ್ತಾಯಿದ್ದೀನಿ. ಲೆವೆಲ್ ಮಾಡ್ತಾ ಮಾಡ್ತಾ ಕ್ರೀಮೆಲ್ಲ ಎಕ್ಸ್ಟ್ರಾ ತೆಕ್ಕೊಂಡು ನಮ್ಮ ಸ್ಪ್ಯಾಟುಲಾಗಿ ಅದನ್ನು ಶಿಫ್ಟ್ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ಜೆಲ್ ಕಲರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಒಂದು ತುಂಬ ಚೆನ್ನಾಗಿ ಬಂತು. ಅದು ಔಟ್ಸೈಡು ಡೆಕೋರೇಷನ್ ಎಲ್ಲ ನಿಮ್ಮ ಇಷ್ಟ, ಯಾವ ಥರ ಬೇಕಾದ್ರೂ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಬಿಟ್ಟಿದ್ದು. ನಾನು ಟ್ರೈ ಮಾಡೋಣ ಅಂತ ಈ ಥರ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಜಸ್ಟ್ ಒಂದು ಸಣ್ಣ ಡ್ರಾಪ್, ಒಂದು ಫ್ಲ್ಯಾಟ್ ಸ್ಪೂನ್ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಜಸ್ಟ್ ಈ ಥರ ಹೀಗೆ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ, ನಂಗೆ ಬ್ಲೂ ಮತ್ತು ಆರೆಂಜ್ ಯೂಸ್ ಮಾಡಿದೆ. ಅದು ಒಂದು ಸಲ ನೀವು ಕಲರ್ ಹಾಕ್ಕೊಂಡ್ರೆ 3-4 ಕಡೆ ಮಾಡ್ಬೋದು ಅದರಲ್ಲೇ. ಜಸ್ಟ್ ಮೈಲ್ಡಾಗಿ ಒಂಚೂರು ಕ್ರೀಮಿಗೆ ಒಂದು ಸ್ವಲ್ಪ ಟಚ್ ಆಗುತ್ತೆ ಅಷ್ಟೇ. ಏನು ನಿಮ್ಮ ಟೇಸ್ಟ್ ಏನು ಅದೇನು ಚೇಂಜಸ್ ಆಗಲ್ಲ. ಈಗ ನೋಡಿ ಆರೆಂಜ್ ಆಯಿತು, ಈಗ ಬ್ಲೂ ಹಾಕೋತೀನಿ. ಜಸ್ಟ್ 1 ಡ್ರಾಪ್, ಸಣ್ಣ ಡ್ರಾಪು. ನೋಡಿ, ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ ಡಿಸೈನು. ಆಗಿದೆ. ಈಗ ಈ ಥರ ಒಂದು ಪೈಪಿಂಗ್ ಬ್ಯಾಗ್ ತೊಗೊಂಡು ನಾಸಲ್ ಯಾವುದು ಡಿಸೈನ್ ಬೇಕು ನೋಡ್ಕೊಂಡು ನಾವೇ ಹಾಕೋಬೋದು. ಈ ಥರ ನಿಧಾನಕ್ಕೆ ಡಿಸೈನ್ ಮಾಡ್ತಾ ಹೋಗೋದು. ನಿಮಗೆ ಜಸ್ಟ್ ಸಿಂಪಲಾಗಿ ಒಂದು ಕರ್ವ್ ಬೇಕು ಅಂದರೆ ನೀವು ಆ ಥರ ಮಾಡ್ಕೋಬೋದು, ಅಥವಾ ರೋಸಸ್ ಬೇಕು ಅಂದರೆ ರೋಸಸ್ ಮಾಡ್ಕೋಬೋದು. ನಾನು ನಾಸಲ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೋಡಿ ಈ ಥರ ಅಷ್ಟೇ. ಇದು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಲುಕ್ ಇರುತ್ತೆ. ಮಧ್ಯದಲ್ಲಿ ಪ್ಲೈನ್ ಇದೆ ಅಲ್ಲ, ಸೊ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಈ ಥರ ಸ್ಪ್ರಿಂಕಲ್ಸ್ನ ನಾನು ಯೂಸ್ ಮಾಡಿ ಡೆಕೋರೇಷನ್ಗೆ ಮಾಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು, ಮಾಯ್ಸ್ಟಾಗಿತ್ತು ಕೇಕು. ಸೊ ಇದು ಬೇಸಿಕ್ ಚಾಕ್ಲೇಟ್ ಸ್ಪಾಂಜ್ ಆಗಿರುತ್ತೆ. ಡೆಕೋರೇಷನ್ನು ಡಿಸೈನ್ಸ್ ಎಲ್ಲ ನಮ್ಮ ಚಾಯ್ಸು, ನಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ಈಗ ಇದು ರೆಡಿ ಇದೆ, ಇದನ್ನು ಕಟ್ ಮಾಡಿ ಸರ್ವ್ ಮಾಡೋದಷ್ಟೇ ಕೆಲಸ. ದಯವಿಟ್ಟು ಇದನ್ನು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. Please like, share and subscribe to my channel. Thank you.